ಟಾಕ್ಸಿಕ್ ಬಗ್ಗೆ ಆಗಲಿ ನಮ್ಮ ರಾಕಿ ಬೈ ಬಗ್ಗೆ ಆಗಲಿ ನೆಗೆಟಿವ್ ಮಾತಾಡೋರು ಯಾವತ್ತಿದ್ರು ಇದಕ್ಕೆ ಸಮ ಬ್ರದರ್. ಶಾಂತತೆ ಅಂತ ಮಂಚ ಮುರಿದಿದ್ದಾರೆ ನನ್ನ ಮೊಮ್ಮಗ. ಶಾಂತತೆಯಿಂದ ತಬಾಯಿ ತಬಾಯಿ ಸಾಂಗ್ ಅಲ್ಲಿ ಹೆಣ್ಮಕ್ಳು ನೋಡುವಂತ ಮೂವಿ ಅಲ್ಲ ಅಂತ. ಇಟ್ಸ್ ನಾಟ್ ಪಾಸಿಬಲ್. ಎವ್ರಿಬಡಿ ಟು ಸಿ ನೋಡ್ಬೋದು. ಯಾರು ನೋಡಕ್ ಆಗಲ್ಲ ಅಂತಲ್ಲ ನೋಡ್, ಯಾಕಂದ್ರೆ ಯಾರು ನೋಡದೇ ಇರೋದ್ ಮೂವಿ ಯಾರು ಏನ್ ಮಾಡಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಅಂಬರೀಶ್ ಸಜ್ಜನ್ ಫ್ರಮ್ ಅಂಬರೀಶ್ ಸಜ್ಜನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೀರೇಶ್ ಥಿಯೇಟರ್ಗೆ ಬಂದಿದ್ವಿ. ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗಿದೆ ಅಂತಂದ್ರೆ ರಿವ್ಯೂ ಕೇಳಕ್ಕೆ. ನೀವೇ ನೋಡಿ ಹೆಂಗಿದೆ ರಿವ್ಯೂ ಅಂತ. ಮೂವಿ ನೋಡಿದ್ರಣ್ಣ? ನೋಡಿದೆ ಬ್ರೋ. ಹೆಂಗಿತ್ತಣ್ಣ ಮೂವಿ? ಸಿಕ್ಕಾಬಟ್ಟೆ ಸಕ್ಕದಾಗಿತ್ತು ಬ್ರದರ್. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೋ ಅದಕ್ಕಿಂತ ಡಬಲ್ ಆಗಿತ್ತು. ನಮ್ಮ ಬಾಸ್ ಬಂದಿರೋ ರೇಂಜ್ಗೆ ಇವತ್ತು ಕರ್ನಾಟಕ ಅಲ್ಲ ಇಡೀ ಎಲ್ಲೆಲ್ಲಿ ರಿಲೀಸ್ ಮಾಡವ್ರೆ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲ ಶೇಕ್ ಆಗ್ಬಿಟ್ಟವ್ರೆ ನಿಜವಾಗ್ಲೂ. ಏ ಸಿಕ್ಕಾಬಟ್ಟೆ ಬ್ರೋ. 4 ವರ್ಷದಿಂದ ವೇಟ್ ಮಾಡ್ತೇವೆ. 4 ವರ್ಷ ಆದ್ಮೇಲೆ ನಮ್ಮ ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದು ನಾವು. ಎಷ್ಟು ಖುಷಿಯಾಗಿದೆ ಇರುತ್ತೆ ಹೇಳಿ. ಖುಷಿಯಾಗದೆ ಇರುತ್ತಾ? ಆಮೇಲೆ 4 ವರ್ಷ ಯಾಕೆ ತಗೊಂಡ್ರು ಅಂತ ನನಗೂ ಡೌಟ್ ಇತ್ತು. ಯಾಕೆ ಗುರು ಇಷ್ಟು ಲೇಟ್ ಮಾಡ್ತಾರಂತೆ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಈ 4 ವರ್ಷ ಬೇಕೇ ಬೇಕು. ಯಾಕಂದ್ರೆ 4 ವರ್ಷ ತಗೊಂಡಿರೋದಕ್ಕೆ ಇವರು ನೋಡೋರು 40 ವರ್ಷ ನೆನ್ಪಿಟ್ಕೋಬೇಕು. ಆ ಥರ ಸಿನಿಮಾ ಮಾಡೋರಿಗೆ ನಿಜವಾಗಿ ಏನು ಸೀನ್ಗಳು ಬ್ರದರ್. ನಿಜವಾಗಿ ಯಾವ್ಯಾವ ಇಂಡಸ್ಟ್ರಿ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ಆಡ್ಕೊಂತ ಇದ್ರು ಅವ್ರಿಗೆಲ್ಲ ಆಕ್ಟಿಂಗಲ್ಲೇ ಉತ್ತರ ಕೊಟ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ರಲ್ಲ ನಾವು ಸ್ವಲ್ಪ ಜನ. ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತಂದು. ಟಾಕ್ಸಿಕ್ ಬಗ್ಗೆ ಆಗಲಿ ನಮ್ಮ ರಾಕಿ ಬೈ ಬಗ್ಗೆ ಆಗಲಿ ನೆಗೆಟಿವ್ ಮಾತಾಡೋರು ಯಾವತ್ತಿದ್ರು ಇದಕ್ಕೆ ಸಮ ಬ್ರದರ್. ಬ್ರೋ ನಾನು ಹೇಳಲ್ವಾ, ಇಲ್ಲಿ ಬೆಳೆಯೋರ್ಗೆ ಕೆಲವೊಂದಷ್ಟು ಜನ ಅವರೇ ಮೊನ್ನೆ ಹೇಳಿದ್ರು ಟ್ರೈಲರಲ್ಲಿ, ನಾವು ನಡೆಯೋ ದಾರಿಲಿ ಕಲ್ಲು ಮುಳ್ಳು ಇರ್ತಾರೆ ತಾಗದೆ ಇಟ್ಬಿಟ್ಟು ನಡೀತಾ ಇರ್ಬೇಕಂತ. ನಮ್ಮ ಬಾಸ್ ಇವಾಗ ಏನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ ಬ್ರೋ. ಇವ್ರೆಲ್ಲೋ ಕದ್ದು ಮುಚ್ಚಿ ಬಾತ್ರೂಮ್ ಅಲ್ಲಿ ಕೂತ್ಕೊ ಕಮೆಂಟ್ ಹಾಕೋರು. ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂತೀವ ನಾವು. ಇವ್ರು ಡೋಂಟ್ ಕೇರ್ ಬ್ರೋ. ಇವಾಗ ಅದಕ್ಕೆಲ್ಲ ಆನ್ಸರ್ ಬರೀ ಬುಕ್ ಮೈ ಶೋ ಅಪ್ ಅಂತ ನೋಡ್ರಿ. ಕರೆಕ್ಟ್ ಆಯ್ತಾ? ಅದಕ್ಕೆ ಆನ್ಸರ್ ಅಲ್ಲೇ ಸಿಗುತ್ತೆ. ಜನಗಳು ಹೆಂಗ್ ಬುಕ್ ಮಾಡ್ಕೊಂಡು ನೋಡ್ತಾವ್ರೆ ಅಂತ ಹೇಳಿ. ಅಲ್ಲ ಈಗ ಫಿಲಿಮ್ ನೋಡ್ಲಾರ್ದ ಈ ತರ ಇದನ್ನ ಮಾಡ್ಬಾರ್ದಲ್ಲಣ್ಣ. ಹೌದೌದು, ನೀವ್ ರಿಸಲ್ಟ್ ಕೊಡಬಾರ್ದು. ಹೌದು, ಇವಾಗ ಫುಲ್ ಆಗಿ ನೋಡ್ಬೇಕು ಆಮೇಲೆ ರಿಸಲ್ಟ್ ಕೊಡ್ಬೇಕು ಏನನ್ನ. ಹೌದು, ಇವಾಗ 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿ ಹೆಂಗಿತ್ತು ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ. ಹಂಗೈತೆ ಟ್ರೈಲರ್ ಅಲ್ಲಿ ಹಿಂಗೈತೆ ಅಂತ. ನೀವೇನು ಮಕ್ಕಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳೋರು ಇವರೆಲ್ಲ. ಮಗಳ ಮುಖ ನೋಡಿ ಅಲ್ಲ, ಇವ್ರ ಭವಿಷ್ಯಗಳೇ ಗೊತ್ತಿರಲ್ಲ. ಟಾಕ್ಸಿಕ್ ಭವಿಷ್ಯ ಹೇಳ್ತಾರಂತೆ. ಹಂಗೆಲ್ಲ ಮಾತಾಡ್ತಾರೊಬ್ರು. ಒಬ್ಬರಾದ್ರೂ ಥಿಯೇಟರ್ ಹತ್ರ ಬಂದ್ಬಿಟ್ಟು ಸಿನಿಮಾ ನೋಡಿ ಹೇಳಿ ಬೇಡ ಅಂತೀರಾ ನೀವು? ಮೈಕ್ ಹಿಡಿತಾರೆ ತಾನೆ ಅವ್ರಿಗೂ. ಹೇಳಿ ಈ ಸೀನ್ ಇಷ್ಟ ಇಲ್ಲಪ್ಪ, ಹಂಗ್ ನೋಡಕ್ಕಾಗಲಿ ಹಿಂಗ್ ನೋಡಕ್ ಹೇಳ್ಬೋದು. ಅದನ್ನ ಬಿಟ್ಟು ಯಾವ್ದೋ 4 ಗೋಡೆ ಮಧ್ಯೆ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡಿ ಹಾಕಕ್ಕೆ ನೀವೇ ಕಿಲಾಡಿಗಳ. ಅದೇ ಬೇರೆ ಇಂಡಸ್ಟ್ರಿ ಅವರು ಕೆಲವೊಂದಷ್ಟು ಸಲ ಹಾಕಂತ ಇದ್ರು ಕನ್ನಡ ಇಂಡಸ್ಟ್ರಿ ಬಗ್ಗೆ. ಬಟ್ ಅದೇ ಇಂಡಸ್ಟ್ರಿ ಅವ್ರನ್ನ ಕರ್ಕೊಬಂದು ಕನ್ನಡ ಸಿನಿಮಾ ಮಾಡಿಸಿ ಈ ರೇಂಜ್ ಮಾಡೋರಲ್ಲ, ಅದಕ್ಕೆ ಸೆಲ್ಯೂಟ್ ಹೊಡಿಬೇಕು. ಅರ್ಥ ಆಯ್ತಾ? ಸುಮ್ಮನೆ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಬರೀ ಬಾವಿ ಕಪ್ಪೆಗಳು ಆಗ್ಬೇಡ್ರಿ. ನಾನು ಹೇಳೋದು ಅದೇ ಬ್ರೋ. ಇವತ್ತು ನೋಡಿ ಟಾಕ್ಸಿಕ್ ಸಿನಿಮಾಗೆ ಯಶೋರ್ ಸಿನಿಮಾಗೆ ಡಿ ಬಾಸ್ ಅವರ ಅಭಿಮಾನಿಗಳು, ಅಪ್ಪು ಸರ್ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು, ಧ್ರುವಣ್ಣ ಅವರ ಅಭಿಮಾನಿಗಳು, ಉಪ್ಪಿ ಸರ್ ಅಭಿಮಾನಿಗಳು, ದೇವರಣ್ಣ ಎಲ್ಲರ ಅಭಿಮಾನಿಗಳು ಅಂದ್ಬಿಟ್ಟು ಅವ್ರ ಹೆಸರುಗಳೇ ರಿವ್ಯೂ ಕೊಟ್ರು ಬ್ರೋ. ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಿಂಗಿರ್ಬೇಕು ಒಗ್ಗಟ್ಟು ಅಂತ ಹೇಳಿದ್ರೆ. ಸೂಪರ್ ಮೇಡಮ್. ರಾಕಿ ಬಾಯ್ ಟಾಕ್ಸಿಕ್ ಅಣ್ಣ ಮೂವಿ ಹೇಗಿತ್ತು? ಚೆನ್ನಾಗಿತ್ತು. ಏನು ಅರ್ಥನೇ ಆಗಿಲ್ಲ. ಏನೋ ಅರ್ಥನೇ ಆಗಿಲ್ವಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಮೇಡಮ್ ಹೆಂಗಿತ್ತು? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಹೇಗಿದೆ ಅಣ್ಣ? ಅಣ್ಣ ಹೇಗಿದೆ? ಅರ್ಥನೇ ಆಗಿಲ್ಲ. ಸೂಪರ್ ಎಲ್ಲ ಹುಡುಗಿರು ನೋಡ್ಕೊಂಡ ಮಾತಾಡಕತ್ತಾರಪ್ಪ. ನಮ್ಮನ್ನ ಯಾರು ನೋಡವಲ್ರಿ ಇಲ್ಲಿ. ನೀವು ಚೆನ್ನಾಗಿದೆ ನಿಮ್ಮನ್ನ ನೋಡಿ ಮಾತಾಡ್ತಿದಾರ. ಹೆಂಗಿದೆ ಅಣ್ಣ? ತುಂಬಾ ಚೆನ್ನಾಗಿದೆ ಅಣ್ಣ. ಸೂಪರ್ ಆಗಿದೆ. ಯಾರು ರಿವ್ಯೂ ಹೇಳಿದ್ರು ಅಷ್ಟು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮೇಡಮ್? ಅವ್ರ ಆಕ್ಟಿಂಗ್ ಏನೋ ಡೈಲಾಗ್ ಏನಾದ್ರು ಸೀನು ಚೆನ್ನಾಗಿತ್ತ ಮೇಡಮ್? ಏನ್ ಅನಿಸ್ತು ಮೇಡಮ್ ಮೂವಿ ನೋಡಿ? ತುಂಬಾ ಚೆನ್ನಾಗಿತ್ತ? ಎಷ್ಟು ಮಾಡ್ಬೋದು ಮೇಡಮ್? ಕಲೆಕ್ಷನ್ ಎಷ್ಟು ಮಾಡ್ಬೋದು? ಅಲ್ಲ ಅಂದಾಜು ಮೇಡಮ್ ಹೆಂಗಿತ್ತು ಮೇಡಮ್? ವಾಪಸ್ ಬಂದ್ರು. ಸೂಪರ್. ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ದಯವಿಟ್ಟು ಅದು ಇದು ಎಲ್ಲ ಕೇಳೋದು ಬಿಟ್ಟು ಥಿಯೇಟ್ರಿಗೆ ಬಂದೇ ನೋಡಿ. ಸಿನಿಮಾ ನಮ್ಮ ಹೆಮ್ಮೆ. ಕನ್ನಡ ಅನ್ನೋದು ಯಾವಾಗ್ಲೂ ಇರ್ಬೇಕು. ಕನ್ನಡ ಸಿನಿಮಾ ಇಷ್ಟು ಹೈಟ್ ಅಲ್ಲಿ ಇದೆ ಅಂದ್ರೆ ಸೂಪರ್ ಆಗಿದೆ. ನಮ್ಗೆ ಖುಷಿ ಆಗುತ್ತೆ ನಿಜವಾಗ್ಲೂ. ಥ್ಯಾಂಕ್ ಯು. ಚೆನ್ನಾಗಿ ಬನ್ನಿ. ಹೇಗಿತ್ತು ಮೂವಿ? ಏನ್ ಇಷ್ಟ ಆಯ್ತು? ಮೂವಿ ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ. ಕನ್ನಡ ಪಿಕ್ಚರ್ ಹೆಂಗಿದೆ ಅಂತ ಹಳೆ ಫಿಲ್ಮ್ ನೋಡಿದ್ರೆ
ಇವಾಗ ಇಂಗ್ಲಿಷ್ ಫಿಲ್ಮ್ ನೋಡಿದ್ರೆ ಆತರ ಅನ್ಸುತ್ತೆ. ಥ್ಯಾಂಕ್ ಯು. ಚೆನ್ನಾಗಿತ್ತು. ನಾನು ಮತ್ತೆ ನೋಡ್ತೀನಿ. ಮತ್ತೆ ಇನ್ನೊಂದ್ಸರ್ತಿ ಬರ್ತೀರಾ ಮೇಡಮ್? ಏನ್ ಇಷ್ಟ ಆಯ್ತು ಮೇಡಮ್ ಮೂವಿ? ನನ್ಗೆ ಇದರಲ್ಲಿ ದ ಹೀರೋ ಕ್ಯಾರಿಡ್ ಇಸ್ ಎಮೋಷನ್ಸ್ ಥ್ರೂ ಔಟ್ ದ ಮೂವಿ. ಇಟ್ ವಾಸ್ ಅನದರ್ ವರ್ಲ್ಡ್. ಅದು ಅರ್ಥ ಮಾಡ್ಕೊಳ್ಳೋರು ಗೊತ್ತಾಗುತ್ತೆ ಅಷ್ಟೇ. ನಿಜವಾಗ್ಲೂ ಚೆನ್ನಾಗಿತ್ತು. ನನಗೆ ಇಷ್ಟ ಆಯ್ತು ಪರ್ಸನಲಿ. ಜನ ರಿವ್ಯೂ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ಸರ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ಇಟ್ಸ್ ರಿಯಾಲಿಟಿ ರೈಟ್. ಅದು ಮನುಷ್ಯ ಎಲ್ಲ ತಪ್ಪು ಮಾಡೇ ಮಾಡ್ತಾನೆ. ಅದು ಒಳಗ್ ಗಿಲ್ಟ್ ಏನಿರುತ್ತೆ ಅವ್ರು ಹೇಳೋ ಪ್ರತಿಯೊಂದು ಡೈಲಾಗಲ್ಲೂ ನಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ನಮ್ಗೆ ರಿಲೇಟ್ ಆಗುತ್ತೆ ಪರ್ಸನಲ್ ಲೈಫಿಗೆ. ಅದು ನನಗೆ ಪರ್ಸನಲಿ ಕನೆಕ್ಟ್ ಆಯ್ತು. ಅದಕ್ಕೆ ನನಗೆ ಇಷ್ಟ ಆಗಿದೆ. KGF ನೋಡಿ ಇದು ನೋಡಕ್ ಕಷ್ಟ ಆಗ್ಬೋದು, ಬಟ್ ದಿಸ್ ಇಸ್ ಅನದರ್ ಮೂವಿ. KGF ಇಸ್ ಅನದರ್ ಪಾರ್ಟ್ ಅಂಡ್ ದಿಸ್ ಇಸ್ ಅನದರ್ ಪಾರ್ಟ್. ಥ್ಯಾಂಕ್ ಯು. ನಾನು ಆಫ್ರಿಕಾದಿಂದ ಅರ್ಧಮರ್ಧ ಓದಿ ಇಲ್ಲಿ ಬಂದಿರೋದು. ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದಿರೋದು. ಇಲ್ಲಿ ಕರ್ನಾಟಕದಲ್ಲಿ ಫ್ಯಾನ್ಸ್ ವಾರ್ ಮಾಡಬೇಡಿ. ಇದು ಇಂಡಿಯನ್ ಮೂವಿ. ಇಂಡಿಯಾದಲ್ಲಿ ಓಡಿಸಿ, ಶಾಂತಿಯುತವಾಗಿ ಓಡಿಸಿ. ಇದನ್ನು 100 ಡೇಸ್ ಪಕ್ಕ ಓಡಬೇಕು. ಮೂವಿಯಲ್ಲಿ ರುಕ್ಕ ಪುಷ್ಪಕ ವಿಮಾನ ರೆಡಿ ಇದೆ. ಶ್ರೀಲಂಕಾಗೆ ಎತ್ಕೊಂಡು ಹೋಗ್ತೀನಿ. ರುಕ್ಕ ಬಿಡಲ್ಲ ಕಡೆ. ಇಷ್ಟ ಆದ್ಲು. ನಾನು ಅಲ್ಲಿಂದ ದಬಾಯಿನ ನೋಡಕ್ ಬಂದಿರೋದು. ಚೆನ್ನಾಗಿಲ್ಲ ದಬಾಯಿ? ಚೆನ್ನಾಗಿತ್ತು ದಬಾಯಿ. ಆ ದಬಾಯಿ ಸಾಂಗ್ ಚೆನ್ನಾಗಿತ್ತ? ದಬಾಯಿ 100 ಡೇಸ್ ಅಲ್ಲ 125 ಡೇಸ್ ಆಗೇ ಆಗುತ್ತೆ. 3,000 ಕ್ರೋಸ್ ಕಲೆಕ್ಟ್ ಮಾಡೇ ಮಾಡುತ್ತೆ. ಇಡೀ ನಂಬರ್ 1 ಸ್ಟಾರ್ ರಾಕಿಂಗ್ ಸ್ಟಾರ್. ಮೂವಿ ಚೆನ್ನಾಗಿದೆ. ತುಂಬಾ ಎಲ್ಲಾ ಅಭಿಮಾನಿಗಳು ಬಂದು ಹಾರೈಸ್ಬೇಕು. ಯಾಕಂದ್ರೆ ನಮ್ ಕನ್ನಡ ಮೂವಿ ಹಾಲಿವುಡ್ ರೇಂಜ್ ಗೆಲ್ಲ ಹೋಗ್ತಾ ಇದೆ. ನಮ್ ಕರ್ನಾಟಕದ ಗೌರವತೆಯನ್ನು ತರಿಸುತ್ತೆ ಇದು ಮೂವಿ. ಈ ಮೂವಿ ಗೆದ್ರೆ ನಮ್ ಕರ್ನಾಟಕ ಗೆದ್ದಂಗೆ. ನಮ್ ಯಶ್ ಬಾಸ್ ಅವರು ಯಾವುದೇ ಮೂವಿಗೆ ಹೋದ್ರು ನಮ್ ಕನ್ನಡ ಫಸ್ಟ್ ಸ್ಪಷ್ಟವಾಗಿ ಮಾತಾಡ್ತಾರೆ. ಯಾಕಂದ್ರೆ ಅದು ಕನ್ನಡ ಒಂದು ಗೌರವ ತಗೊಂಡ್ಬರಕ್ಕೆ. ಆದ್ರೆ ಒಂದೇ ಒಂದು ನಮ್ಗೆ ನಾನ್ ಅನ್ಕೊಂಡಿರೋ ಮೂವಿಯಲ್ಲಿ ಇಲ್ಲ. ನಿಜ ಬ್ರೋ, ಏನ್ ಅನ್ಕೊಂಡಿರೋ ಮೂವಿಯಲ್ಲಿ ಇಲ್ಲ. ನಾನ್ ಅನ್ಕೊಂಡಿರೋ ಮೂವಿಯಲ್ಲಿ ಇಲ್ಲ. ಏನ್ ಅನ್ಕೊಂಡಿದ್ರಿ? ಈ ರಾವಣನ ಆ ರಾವಣನ್ ಜೊತೆ ಮೀಟ್ ಮಾಡಿಸಿ ಅವಾಗ ಹೇಳ್ತೀನಿ. ನೀವೇನ ಇಷ್ಟಪಡ್ತೀರಾ? ನನಗೆ ತುಂಬಾ ಇಷ್ಟ ಆಯ್ತು ಮೂವಿ. ಇದು ಇಂಡಿಯನ್ ಮೂವಿ. ನಮ್ಮ ಅಪ್ಪು ಬಾಸ್ ಅವರು ಹೇಳಿದಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಚೆನ್ನಾಗಿದೆ ಮೂವಿ. ನೋಡ್ಕೊಂಡ್ ಬನ್ನಿ. ತಬಾಯಿ ನನಗೆ ತಬಾಯಿ ಇಷ್ಟ. ಥ್ಯಾಂಕ್ ಯು ಬ್ರೋ. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್. ಒಂದೇ ಒಂದು ಸೀನ್ ಸೆಕೆಂಡ್ ಹಾಫ್ ಅಲ್ಲಿ ಟಿಕೆಟ್ ಎಂಟ್ರಿ. ಇಷ್ಟು ದಿನ ನಾವು ರೋಲೆಕ್ಸ್ ಅಂತಿದ್ವಿ. ಅವ್ರಪ್ಪ ಟಿಕೆಟ್, ಅವ್ರಪ್ಪ ಮಸ್ತಾಗೈತೆ ಮೂವಿ. ದಯವಿಟ್ಟು ಎಲ್ರು ಹೋಗಿ ನೋಡಿ. ಮೂವಿನ ಹಾರೈಸಿ, ಒಳ್ಳೇದಾಗ್ಲಿ. ಗಾಂಧಿತಾತ ಅವ್ರ ಶಾಂತತೆ ಇದೆ ಒಳಗಡೆ. ಶಾಂತತೆ ಅಂತ ಮಂಚ ಮುರಿದಿದ್ದಾರೆ ನನ್ನ ಮೊಮ್ಮಗ. ಶಾಂತತೆಯಿಂದ ತಬಾಯಿ ಸಾಂಗ್ ಅಲ್ಲಿ ಎಷ್ಟು ಮಿಂಚಿದಾನೆ ನನ್ನ ಮೊಮ್ಮಗ. ಇನ್ನ ಒಂದು ಬೇಜಾರು, ಇನ್ನ ಮಂಚ ಇರ್ಬೇಕಾಗಿತ್ತು. ಮಂಚ ಮುರಿಬೇಕಾಗಿತ್ತು. ಎಷ್ಟಿತ್ತು ಮಂಚ? ಏನು ನಮ್ಮ ಮೊಮ್ಮಗ ಮಂಚ ಮುರಿದಿರೋದು. ಕಬ್ಬಿಣ ಮಂಚ ಹಾಕ್ಸ್ಬೇಕು. ನಮ್ ಗಾಂಧಿ ತಾತ ಮೊಮ್ಮಗ ಹೆಸರು ಉಳಿಸಿದಾನೆ ಯಶ್ ಅವರು. ಮಂಚ ಕಬ್ಬಿಣದ ಹಾಕಿದ್ರು ಸರಿಯಾಗಿತ್ತು. ಎಲ್ಲ ಮುರಿದಾಕಿದ್ದ ಮಂಚಗಳು ಉಳಿತಾನೆ ಇಲ್ಲ ಇಲ್ಲಿ. ನನ್ನ ಮೊಮ್ಮಗ ನನ್ನ ಹೆಸರು ಉಳಿಸಿದಾನೆ. ನಾನು ಆಫ್ರಿಕಾದಿಂದ ನೀವ್ ಎಷ್ಟ್ ಮಂಚ ಮುರಿದಿದ್ರಿ? ನಮ್ಮ ಕಾಲದಲ್ಲಿ ನಾನು ಆ ಕಾಲದಲ್ಲಿ ಹುಟ್ಟಬಾರ್ದಿತ್ತು, ಈ ಕಾಲದಲ್ಲಿ ಹುಟ್ಟಬೇಕಾಗಿತ್ತು. ನಾವು ತಬಾಯಿ ಮಾಡ್ಕೊಂಡು ಹೋಗೋದಿತ್ತು. ಮೂವಿ ಚೆನ್ನಾಗಿದೆ, ಇಂಡಿಯನ್ ಮೂವಿ. ಇದನ್ನ ಹೋಗಿ ಹಾರೈಸಿ ಬೆಳೆಸಿ. ನಮ್ಮ ಕನ್ನಡ ಇಂಡಸ್ಟ್ರಿಯ ಒಬ್ಬ ಯಶ್ ಸರ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಇಂಥ ಫಿಲ್ಮ್ ನ ಕೊಟ್ಟಿರೋದಕ್ಕೆ. ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಬಿಕಾಸ್ ಕನ್ನಡ ಮೂವಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂದ್ರೆ ವಿ ಆರ್ ಹ್ಯಾಪಿ. ವಿ ಆರ್ ರಿಯಲಿ ಹ್ಯಾಪಿ. ಸಿಗ್ತಾ ಇಲ್ಲ ಅಂದ್ರೆ ಬಟ್ ಒಂದ್ ಬೇಜಾರಾಗ್ತಿದೆ. ಫಸ್ಟ್ ಡೇ ನಾವು ನೋಡ್ಬೇಕಿತ್ತು ಯಶ್ ಸರ್ ಮೂವಿ ಅಂತ ಅನಿಸ್ತಾ ಇದೆ ಅಷ್ಟೇ. ಐ ಆಮ್ ನಾಟ್ ಎ ಯಶ್ ಫ್ಯಾನ್, ಬಟ್ ಐ ಲವ್ ಕನ್ನಡ ಮೂವೀಸ್. ಎಲ್ಲಾ ಮೂವೀಸು ನಂಗೆ ಇಷ್ಟ. ಎಲ್ಲಾ ಆಕ್ಟರ್ಸ್ ಇಷ್ಟ. ಪರ್ಟಿಕ್ಯುಲರ್ ಆಗಿ ನಾನು ಜಡ್ಜ್ ಮಾಡಲ್ಲ. ಟಿಕೆಟ್ ಸಿಕ್ಕಿದೆ ಇಲ್ಲ ಅಂತ? ಇಲ್ಲ, ಟಿಕೆಟ್ ಪ್ರಸನ್ನ ಥಿಯೇಟರ್ ಹೋದ್ವಿ, ಅಲ್ಲಿಂದ ಇಲ್ಲಿ ಬಂದ್ವಿ. ಪ್ರಸನ್ನ ಥಿಯೇಟರ್ ಹೇಳಿದ್ರು ಇಲ್ಲ ಸಿಗಿಲ್ಲ ಅಂತ. ಆನ್ಲೈನ್ ಅಲ್ಲೂ ಟ್ರೈ ಮಾಡ್ತೀವಿ, ಆನ್ಲೈನ್ ಅಲ್ಲೂ ಸಿಕ್ಕಿಲ್ಲ. ಆಫ್ಲೈನ್ ಅಲ್ಲೂ ಟಿಕೆಟ್ ಸಿಕ್ಕಿಲ್ಲ. ಸೊ ಕಷ್ಟ ಆಗುತ್ತೆ. ಬಿಕಾಸ್ ಎಷ್ಟು ಇಷ್ಟಪಟ್ಟು ಬರ್ತೀವಿ ಮೂವಿ ನೋಡಕ್ಕೆ, ಸಿಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಸೊ ನಂಗೆ ತುಂಬಾ ಬೇಜಾರಾಯ್ತು, ಬಟ್ ಖುಷಿ ಆಯ್ತು. ಎಲ್ಲಾ ಥಿಯೇಟರ್ ಫುಲ್ ಆಗಿ. ಎಸ್, ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಕನ್ನಡ ಮೂವಿ ಇಷ್ಟು ಚಲೋದಿಂದ ಬರ್ತಾ ಇದಾರೆ, ಇಷ್ಟು ನೋಡ್ತಾ ಇದಾರೆ ಅಂದ್ರೆ ಖುಷಿ. ಬಟ್ ಒಂದಂದ್ರೆ ನಂಗೆ ನಮ್ ಡಿವೋರ್ಸ್. ಎಸ್, ಐ ಆಮ್ ಡಿವೋರ್ಸ್. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅವ್ರಿಗೆ.
ಬಿಕಾಸ್ ಅವರು ಜೈಲಲ್ಲಿದ್ರೆ ಮೇ ಬಿ ಇದೆಲ್ಲ ನೋಡಿ ಖುಷಿ ಪಡ್ತಾ ಇರ್ಬೋದು. ಬಿಕಾಸ್ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಆ ಪರ್ಸನ್ ಒಬ್ಬರ ಮೇಲೆ ಇದು ಮಾಡಲ್ಲ, ಎಲ್ಲ ಪರ್ಸನ್ಗೂ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರಿಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು. ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದ್ವಿ ಸರ್. ಆಕ್ಚುಲಿ ನಾವು ಬೆಳಗ್ಗೆಯಿಂದ ಎಷ್ಟು ವೇಟ್ ಮಾಡಿದ್ವಿ, ಮನೇಲಿ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿದ್ವಿ. ಯಾಕಂದ್ರೆ ನಾವು ಎಷ್ಟು ಸರ್ ಅಂದ್ರೆ ನಮ್ಗೆ ಎಷ್ಟು ಇಷ್ಟ, ಎಸ್ ಸರ್ ಅಂತ ಅಷ್ಟೇ ಅಲ್ಲ, ನಮ್ಗೆ ಸ್ಯಾಂಡಲ್ವುಡ್ ಇಷ್ಟ. ಯಾರೇ ಬಂದು ಹೊಸಬ್ರೆ ಬಂದು ಅಳಬ್ರೆ ಬಂದು ನಾವು ಇಷ್ಟ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮುಂದೆ ಇನ್ನೊಂದು ಬರಲ್ಲ, ಇಲ್ಲ ಏನು ಬರಲ್ಲ. ಮೂವಿ ಮುಂದೆ ಎಲ್ಲೂ ಬರಲ್ಲ, ಹಿಂದೆ ಎಲ್ಲೂ ಬಂದಿಲ್ಲ, ಮುಂದೆನೂ ಬರಲ್ಲ. ಸೂಪರ್ ಆಗೈತೆ ಮೂವಿ ಮಾತ್ರ, ಒಳ್ಳೆ ವಿಷನ್ಸ್ ಮಾತ್ರ. ಮತ್ತೆ ಮೂವಿ ಬಗ್ಗೆ ಏನೇ ಬೇಕಾದ್ರೂ ಗೊತ್ತಾಗಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಒಂದು ಒಳ್ಳೆ ಮೂವಿ ಕನ್ನಡಕ್ಕೆ ಈ ತರ ಇದು ಹಾಲಿವುಡ್ ಮೂವಿ ಅಂತ ಸ್ಯಾಂಡಲ್ವುಡ್ ಒಂದು ಗೊತ್ತಾಗ್ತಿಲ್ಲ. ಒಂದು ಒಳ್ಳೆ ಮೂವಿ ಮಾತ್ರ, ಒಳ್ಳೆ ಆಂಬಿಷನ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು. ಆ ತರ ನೆಗೆಟಿವ್ ರಿವ್ಯೂಸ್ ಬಂದಿರ್ತಾರ ಏನಿಲ್ಲ, ಮೂವಿ ಎಲ್ಲರೂ ಬಂದು ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗೈತೆ. ಎಷ್ಟು ಆಕ್ಟಿಂಗ್ ಅಂದ್ರೆ ಪೀಕ್ ಐತೆ ಅದ್ರಲ್ಲಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡೋದು ಅದಕ್ಕಿಂತ ಡಬಲ್ ಐತೆ. ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ, ಮಸ್ಟ್ ವಾಚ್. ಥ್ಯಾಂಕ್ ಯು.